ಮನುಷ್ಯ ಜನ್ಮ ಅಂತಕ್ಕಂಥದ್ದು ಬಂದಿದೆ, ಇದರ ಸಾರ್ಥಕತೆ ಮಾಡಿಕೊಳ್ಬೇಕಾಗಿತ್ತು ಅನ್ನೋದು ಇದಕ್ಕೆ ಮಾರ್ಗದರ್ಶಕರು ಒಬ್ಬರು ಬೇಕು. ಅದಕ್ಕಾಗಿ ಪ್ರತ್ಯಕ್ಷ ನಾವು ದೇವರನ್ನು ಕಾಣಲಿಕ್ಕೆ ಆಗೋದಿಲ್ಲ. ಕಂಡವರು ಇದ್ದಾರೆ, ಅದನ್ನು ಅರಿತವರಿದ್ದಾರೆ. ಅದನ್ನೇ ಒಬ್ಬರು ಶರಣರು ಹೇಳ್ತಾರೆ, ಕಂಡುದ ಹಿಡಿಯಲುಲ್ಲದೆ ಕಾಣುವುದನ್ನು ಅರಸಿ ಹಿಡಿದಿಹೇನೆಂದರೆ ಸಿಕ್ಕರೆಂಬ ಬಳಲಿಕೆ ನೋಡ. ಕಂಡುದನ್ನೇ ಕಂಡು ಗುರುಪಾದವ ಹಿಡಿದಲ್ಲಿ ಕಾಣದುದ ಕಾಣಬಹುದು ಗುಹೇಶ್ವರ. ಬಹಳ ಸುಂದರವಾಗಿರ್ತಕ್ಕಂಥ ಮಾತು ಅಲ್ಲಮಾಪ್ರಭುದೇವರು ಹೇಳಿರ್ತಕ್ಕಂಥ ಮಾತು. ಅಲ್ಲಮಾಪ್ರಭುದೇವರು ಬನವಾಸಿಯಿಂದ ಸಂಚಾರ ಮಾಡ್ತಾ 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 ಮೊದಲು ಬಂದಿದ್ದು ಲಕ್ಕುಂಡಿಗೆ. ಅಜಗಣ್ಣ ಮುಕ್ತಾಯಕರ ಕಥೆಯನ್ನು ತಾವು ಆರಂಭದಲ್ಲಿ ಕೇಳಿದೆ. ಅಲ್ಲಿ ಬಂದು ಮೊದಲು ಸಿಕ್ಕವಳು ಅದೇ ಮುಕ್ತಾಯ. ಅಣ್ಣನ ಶರೀರವನ್ನು, ಪ್ರಾಣ ಹೋಗಿರ್ತಕ್ಕಂಥ ಅಣ್ಣನ ಶರೀರವನ್ನು ತೊಡೆ ಮೇಲೆ ಹಾಕ್ಕೊಂಡು ಆ ತಲೆಯನ್ನು, ಅದು ಜಟಾಧಾರಿಯಾಗಿರ್ತಕ್ಕಂಥ ಮಹಾನ್ ತಪಸ್ವಿ ಜಗಣ್ಣ ಅಂತಾನೆ, ಬಹಳ ದೊಡ್ಡ ತಪಸ್ವಿ. ಅಷ್ಟೊಂದು ಅವನು ಆಂತರಂಗಿಕವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡ್ತಿದ್ದ. ಇರುವಂಥ ಒಬ್ಬ ಸಹೋದರಿಯನ್ನು ಬಿಟ್ಟು ಅಗಲಿರ್ತಕ್ಕಂಥವನೀಗ ಆ ತಲೆಯನ್ನು ಹಿಡಿದುಕೊಂಡು ತನ್ನ ತೊಡೆ ಮೇಲೆ ಇಟ್ಟುಕೊಂಡು ಅಳುತ್ತಾ ಇದ್ದಾರೆ. ಬಹಳಷ್ಟು ರೋದನ ಮಾಡ್ತಾ ಇದ್ದಾರೆ. ಆದರೆ ಆತ್ಮಜ್ಞಾನಿ ಅವನು ಕೂಡ ಆತ್ಮಜ್ಞಾನಿ ಅಜಗಣ್ಣ. ಆವಾಗ ಪ್ರಭುದೇವರು ಆ ಕಡೆಯಿಂದ ಬಂದರು. ಒಂದು ಮಾತಂತಾರೆ, ಸಹಜ ಕೇಳ್ಬೋದಾಗಿತ್ತು, ಪ್ರಭುದೇವರು ಸಹಜವಾಗಿ ಕೇಳ್ಬೋದಾಗಿತ್ತು, ಯಾರಮ್ಮ ನೀನು ಅಳ್ತಾ ಇದೆಯಾ, ಇಷ್ಟೇ ಅದರ ತಾತ್ಪರ್ಯ. ಯಾರಿಂದಲೂ ಅಳುವವಳು ಕೇಳ್ಬೋದಾಗಿತ್ತು, ಕೇಳಲಿಲ್ಲ. ಅಂಗೈಯಲ್ಲಿ ಅರಳದ ತಲೆಯ ಹಿಡಿದುಕೊಂಡು ಕಂಗಳ ಮುತ್ತು ಪವಣಿಸುವಾಕೆ ನೀನಾರು ಹೇಳ. ಅಂಗೈಯಲ್ಲಿ ಅರಳದ ತಲೆಯ ಹಿಡಿದುಕೊಂಡು ಕಂಗಳ ಮುತ್ತು ಪವಣಿಸುವಾಕೆ ನೀನಾರು ಹೇಳ. ಕಣ್ಣಲ್ಲಿ ನೀರು ಬೀಳ್ತಾ ಇದ್ದು ಆಕೆ, ಕಣ್ಣೀರು ಸುರಿಸ್ತಾ ಇದ್ದು ತಂಗಿ. ಅವಾಗ ಸಹಜವಾಗಿ ಕೇಳ್ತಾರೆ. ಎಷ್ಟು ಅದ್ಭುತವಾಗಿರ್ತಕ್ಕಂಥ ಮಾತು ಅಂತಂದರೆ, ಕೆಣಕಿ ಬಿಟ್ಟರು ಮುಕ್ತಾಯಕ್ಕನನ್ನು. ಅದು ಮುಕ್ತಾಯಕ್ಕನ ಸಂಪಾದನೆ ಅಂತಕ್ಕಂಥದ್ದು ಪ್ರಾರಂಭ ಆಯ್ತದ್ದು. ಬಹಳ ಬಹಳ ವಿಶಾಲವಾಗಿರ್ತಕ್ಕಂಥದ್ದು. ಇದು ಒಂದು ಪ್ರಶ್ನೆಗೆ ಉತ್ತರ ಕೊಡ್ತಾ ಹೋಗ್ತಾಳೆ ಮುಕ್ತಾಯಿ, ಮತ್ತೆ ಪ್ರಶ್ನೆ ಕೇಳ್ಕೊಳ್ತಾ ಹೋಗ್ತಾನೆ. ಅದೊಂದು ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಕಥಾನಕ. ಅದು ಇರಲಿ. ಆದರೆ ಅಂಥ ಆತ್ಮಜ್ಞಾನಿಯ ಆ ಶರೀರವನ್ನು ಹಿಡಿದುಕೊಂಡಿರ್ತಕ್ಕಂಥ ಅವಳಿಗೆ ಯಾಕೀಗ ಅವ ಅಣ್ಣನೂ ಆಗಿದ್ದ, ಗುರುನೂ ಆಗಿದ್ದ. ಇಲ್ಲಿ ಏನಾಗಿದೆ ಈಗ, ಕಂಡುದ ಹಿಡಿಯಲಲ್ಲದೆ ಕಾಣದುದನ್ನು ಅರಸಿ ಹಿಡಿದೆನೆಂದರೆ ಸಿಕ್ಕನೆಂಬ ಬಳಲಿಕೆ ನೋಡ. ಕಂಡುದ ಹಿಡಿಯಲಲ್ಲ, ಕಂಡವರು ಯಾರು? ಸದ್ಗುರು ಅಂತಕ್ಕಂಥವನು. ಶ್ರೋತ್ರಿಯತ್ವ, ಬ್ರಹ್ಮನಿಷ್ಠತ್ವ ಅಂತಕ್ಕಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಗುಣ ಅಂತಕ್ಕಂಥದ್ದು. ಆ ರೀತಿಯಾಗಿರ್ತಕ್ಕಂಥ ಗುಣವನ್ನು ಹೊಂದಿಕೊಂಡಿರ್ತಕ್ಕಂತಹ ಇಡೀ ಭಗವಂತನೇ ತಾನು, ಪರಮಾತ್ಮನೇ ತಾನು. ಹಾಲನ್ನು ಕಾಸಿದಾಗ ಹೇಗೆ ಕೆನೆ ಅಂತಕ್ಕಂಥದ್ದು ಬರ್ತದೆಯೋ ಹಾಗೆ ಸಾಧನೆಯನ್ನು ಮಾಡಿ 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 ತನ್ನ ತನು ಶುದ್ಧ, ಮನಶುದ್ಧ, ಭಾವಶುದ್ಧ ಎಲ್ಲವನ್ನೂ ಶುದ್ಧವನ್ನಾಗಿ ಪರಿಶುದ್ಧವನ್ನಾಗಿ ಮಾಡಿಕೊಂಡಿರ್ತಕ್ಕಂಥ ಒಂದು ಪಡಿಯಚ್ಚು ಯಾವುದು ಅಂದರೆ ಸದ್ಗುರು ಅಂತಕ್ಕಂಥ. ಕಂಡದ್ದು ಅದು, ಕಾಣದದು ಪರಮಾತ್ಮ ಅಂತಕ್ಕಂಥವನು, ಅವ್ಯಕ್ತ ಬ್ರಹ್ಮ ಅಂತಕ್ಕಂಥವನು. ಈ ಲೋಕ ತಕ್ಕಡಿಯೇ ಯಾರು ತೂಗುತ್ತಲಿಹರು, ಏರು ಪೇರಿನ ಹದವ ಸದಿ ಮಾಡುತ್ತಿಹರು. ಜನನ ಜೀವನ ಮರಣ ಇದಕ್ಕೆಲ್ಲ ಹೊಣೆಯಾರು, ಬದುಕಿಗೆ ಉತ್ತರವಿದೆ ಮುದ್ದು ರಾಮ. ಆ ಬದುಕಿನ ಉತ್ತರವನ್ನು ಕಂಡುಕೊಳ್ಳಲಿಕ್ಕೆ ಸದ್ಗುರು ಅಂತಕ್ಕಂಥವ್ರು ಬೇಕು. ಅದಕ್ಕಾಗಿ ಶಿವಪಥವನ್ನರಿವಡೆ ಗುರುಪಥವೇ ಮೊದಲು. ಆದ್ದರಿಂದ ಕಂಡವರು ಗುರುಗಳಂತಕ್ಕಂಥವರು. ಅಂಥ ಗುರುಪಾದವನ್ನು ಹಿಡಿದಾಗ ಕಾಣದುದು ಯಾವುದು ಕಣ್ಣಿಗೆ ಕಾಣುವುದಿಲ್ಲವೋ ಅದು ಕಣ್ಣಿಗೆ ಕಾಣುವಂಥದ್ದಲ್ಲ, ಅರಿವಿನ ಕಣ್ಣಿಗೆ ಕಾಣಿಸ್ತಕ್ಕಂಥದ್ದು, ಅರಿವಿಗೆ ಬರ್ತಕ್ಕಂಥದ್ದು. ಅದಕ್ಕಾಗಿ ಅರಿವು ನೀನೆಂದು ಸದ್ಗುರು ಪೇಳೆ ತಿಳಿವನೇ ಜಾಣವನೇ. ಅರಿವು ನೀನೆಂದು ಸದ್ಗುರು ಪೇಳೆ, ನೀನು ಏನೂ ಅಲ್ಲ, ಈ ಶರೀರನೇನಲ್ಲ, ಈ ತನು ಮನ ಭಾವ ಅಂತಃಕರಣ ಇದು ಯಾವುದು ನೀನಲ್ಲ. ಇದಕ್ಕೆ ಮೀರಿರ್ತಕ್ಕಂಥ ನಿನ್ನ ಅರಿವು ಸ್ವರೂಪ ಅಂತಕ್ಕಂಥದ್ದು, ಅದು ನೀನು ಅನ್ನುವಂಥ ಭಾವವನ್ನು ತಂದು ಕೊಡ್ತಕ್ಕಂಥವನು ಸದ್ಗುರು ಅಂತಕ್ಕಂಥ. ಆದ್ದರಿಂದ ಅಂತಹ ಸದ್ಗುರುಗಳನ್ನು ನಾವು ನಮ್ಮ ಜೀವನದಲ್ಲಿ ಪ್ರಾಪ್ತ ಮಾಡಿಕೊಳ್ಬೇಕಾಗಿದ್ದಲ್ಲ. ಅಂಥ ಸದ್ಗುರು ಯಾರು ಅಂತ ಕೇಳಿದ್ರೆ ಇಲ್ಲಿವರೆಗೂ ಕೂಡ ಪೂಜ್ಯರು ಸರ್ಪಭೂಷಣ ಶಿವಯೋಗಿಗಳು, ಆತ್ಮೀಯರಾಗಿರ್ತಕ್ಕಂತಹ ಮಾರುತಿ ಶರಣರು,
ಯಾದಗೂಡದ ಸಂತರು ಎಲ್ಲರೂ ಕೂಡ ಅದೇ ವಿಚಾರವನ್ನು ಹೇಳಿಕೊಂಡು ಬಂದಿದ್ದಾರೆ. ಇದರ ಜೊತೆಗೆ ಬರೀ ತತ್ವ ಅಷ್ಟೇ ಅಲ್ಲ, ಶರೀರ ಇದು ತತ್ವಗಳಿಂದ ಕೂಡಿಕೊಂಡಿರ್ತಕ್ಕಂಥದ್ದು, ಭೂತಗಳಿಂದ ಕೂಡಿಕೊಂಡಿರ್ತಕ್ಕಂಥದ್ದು, ಪಂಚಭೂತಗಳಿಂದ ಕೂಡಿಕೊಂಡಿರ್ತಕ್ಕಂಥದ್ದು. ಇದು ಒಂದೊಂದು ಬಿಟ್ಟು 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 ಹೋಗಿಬಿಡ್ತಾ ಇದೆ ಎಲ್ಲವೂ ಕೂಡ, ಒಂದು ಉಳಿಯೋದಿಲ್ಲ. ಯಾವಾಗ ಅಂತ ನಮ್ಮಲ್ಲಿರ್ತಕ್ಕಂಥ ಪ್ರಾಣ ಪಕ್ಷಿ ಹೋದ ನಂತರದಲ್ಲಿ ಭೂಮಿಗೆ ಹೋಯಿತು, ನೀರಿಗೆ ಹೋಯಿತು, ಅಗ್ನಿಗೆ ಹೋಯಿತು, ಗಾಳಿಗೆ ಹೋಯಿತು, ಆಕಾಶವೂ ಕೂಡ ಹೋಯಿತು. ಆದರೆ ಸಿದ್ದಪ್ಪಗೆ ಬಂದಿದ್ದು ಮೊಟ್ಟ ಮೊದಲು ಚಳಕಾಪುರದಲ್ಲಿ ಇರ್ತಕ್ಕಂಥ ತನ್ನ ಮನೆಯಲ್ಲಿ ವೀರಭದ್ರ ಸ್ವಾಮಿಗಳ ಉಪದೇಶವನ್ನು ಮಾಡುವಾಗ, ಪ್ರವಚನವನ್ನು ಮಾಡುವಾಗ, ಶ್ರಾವಣ ಮಾಸದಲ್ಲಿ ಪ್ರವಚನ ಮಾಡುವಾಗ ಇವು 4 ಮಹಾಭೂತಗಳು ನಾಶಕ್ಕೆ ಹೋಗ್ತವೆ, ಆಕಾಶವನ್ನು ನಾಶ ಆಗುವುದಿಲ್ಲ ಅಂತ ತಿಳ್ಕೊಂಡು ಹೇಳಿದಾಗ ಆಕಾಶ ತತ್ವದ ಕಡೆಗೆ ಅವರು ತಮ್ಮ ಗಮನವಿಟ್ಟು ಉಪದೇಶವನ್ನು ಮಾಡುವಾಗ ಆಕಾಶ ತತ್ವ ಅಂತಕ್ಕಂಥದ್ದು ಬಾಲಕನಾಗಿರ್ತಕ್ಕಂಥ ಸಿದ್ದಪ್ಪಜನಿಗೆ ಬಂತು ಮನಸ್ಸಿನೊಳಗೆ, ಇವೆಲ್ಲವೂ ನಾಶ ಆಗ್ತವೆ, ಆಕಾಶ ನಾಶ ಆಗೋದಿಲ್ಲ. ಯಾಕೆ ನಾಶ ಆಗೋದಿಲ್ಲ ಅಂತ ತಿಳ್ಕೊಂಡು ವೀರಭದ್ರ ಸ್ವಾಮಿಗಳನ್ನ ಕೇಳಿದಾಗ ವೀರಭದ್ರ ಸ್ವಾಮಿಗಳು ಹೇಳಿದರು, ಇದರಲ್ಲಿ ಇದ್ದದ್ದನ್ನು ಅಷ್ಟೇ ಹೇಳವ, ಅದು ಅನುಭವ ನನಗಿಲ್ಲ, ಆ ಅನುಭವ ಮಾಡಿಕೊಳ್ಬೇಕಾದ್ರೆ ಸದ್ಗುರು ಬೇಕು. ನಾನು ಮನೆಗೆ ಬರೋ ಅಷ್ಟೇ, ಮನೆ ತಿರ್ಸವ ಅಷ್ಟೇ ನಾನು. ಆದರೆ ನಿನ್ನ ಅಜ್ಞಾನವನ್ನು ಕಳೀತಕ್ಕಂಥದ್ದು ನನಗೆ ಗೊತ್ತಿಲ್ಲಪ್ಪ, ಅದನ್ನು ತಿಳಿಸ್ತಕ್ಕಂಥವ್ರು ಮಹಾತ್ಮರದಾರ, ಗುರುಗಳದಾರ, ಅಲ್ಲಿ ಹೋಗ್ಬೇಕಂತಂದಾಗ ಏನು 9 ವರ್ಷದ ಬಾಲಕರಿಂದ ಮನೆ ಬಿಟ್ಟ ಹುಬ್ಬಳ್ಳಿ ಸಿದ್ಧಾರೂಢ. ಇದು ಮಕ್ಕಳಲ್ಲಿ ಇರ್ತಕ್ಕಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ, ನಾವು ಹೆಕ್ಕಿ ತೆಗಿಬೇಕು ಅವರಲ್ಲಿ ಇರ್ತಕ್ಕಂಥದ್ದನ್ನು. ಅದು ಕಾಕಃ ಕೃಷ್ಣ ಪಿಕಃ ಕೃಷ್ಣ ಕೌವೇದ ಪಿಕಕಾಕಯೋ ವಸಂತ ಸಮಯೇ ಪ್ರಾಪ್ತೆ ಕಾಕಃ ಪಿಕಃ. ಅದು ವಸಂತ ಮಾಸ ಇದ್ದ ಹಾಗೆ ಜ್ಞಾನಿಗಳು ಹೊರಬಂದ ಹಾಗೆ ಇರ್ತಕ್ಕಂಥದ್ದು ಅಂತಂದರೆ, ಅದಕ್ಕಾಗಿ ಅಂತಹ ಮಹಾತ್ಮರು ಈ ಧರೆಯಲ್ಲಿ ಏನು ಧಾರಣ ಮಾಡ್ಕೊಂಡು ಬರ್ತಾರೆ ಶರೀರವನ್ನು ಉದ್ದೇಶಿಷ್ಟೇ ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಬಂದಿರ್ತಾರೆ. ಅವರನ್ನು ಗುರುತಿಸುವಂಥ ಕೆಲಸ ನಮ್ಮದು ಆಗಬೇಕಷ್ಟೇ. ಅಂಥವರನ್ನು ಗುರುತಿಸಿಕೊಂಡು ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳುವ ಸಲುವಾಗಿ ಇದೊಂದು ಮಠವನ್ನು ಸ್ಥಾಪನೆ ಮಾಡಿರ್ತಕ್ಕಂಥವರು ಪೂಜ್ಯರಾಗಿರ್ತಕ್ಕಂತಹ ನಿರುಪಾದೇಶ್ವರರು, ಆನಂತರದಲ್ಲಿ ವೀರಭದ್ರಯ್ಯ ಮಹಾಸ್ವಾಮಿಗಳವರು ಇಲ್ಲಿ ಪ್ರತಿ ವರ್ಷ ಇದೊಂದು ಜಾತ್ರೆ ಆಗಬೇಕು ಅಂತ ತಿಳ್ಕೊಂಡು ಶಿವಾಪುರದ ಗ್ರಾಮದವರು ಎಲ್ಲ ಹಿರಿಯರು ಕೊಡ್ಕೊಂಡು ಪ್ರವಚನವನ್ನು ನಡೆಸಬೇಕು. ಬರೀ ರಥೋತ್ಸವ ಅಷ್ಟೇ ಆಗಬಾರ್ದು, ಬರೀ ದಾಸೋಹ ಅಂತಕ್ಕಂಥದ್ದು, ಹೊಟ್ಟೆಗೆ ದಾಸೋಹ ಅಂತಕ್ಕಂಥದ್ದು, ಸ್ವಲ್ಪ ನೆತ್ತಿಗೂ ಕೂಡ ದಾಸೋಹ ಬೇಕಲ್ಲ ಅಂತ ತಿಳ್ಕೊಂಡು ಇದೊಂದು ಜ್ಞಾನ ದಾಸೋಹದ ಜ್ಞಾನ ಸತ್ರವನ್ನು ಏರ್ಪಡಿಸಿರ್ತಕ್ಕಂಥದ್ದು. ಇಂಥ ಸಂದರ್ಭದಲ್ಲಿ ಇವತ್ತು ಮನುಷ್ಯ ಈ ಜನ್ಮ ಸಾರ್ಥಕ ಆಗಬೇಕಾಗಿತ್ತಂದರೆ ಸದ್ಗುರುವಿನ ಅವಶ್ಯಕತೆ ಅಂತಕ್ಕಂಥದ್ದು ಬೇಕು ಅನ್ನುವಂಥ ಮಾತನ್ನು ಹೇಳಿದರೆ